ತುಂಬ ಜನಕ್ಕೆ ಬೇರ್ ಆಕ್ಟ್ ಅಂದರೆ ಏನು ಅಂತ ಗೊತ್ತಿಲ್ಲ. ಸ್ಪೆಷಲಿ ನಮ್ಮ ಲಾ ಸ್ಟೂಡೆಂಟ್ಸ್‌ಗಳಾಗಿರ್ಬೋದು, ಅಂದರೆ ಯಾರು ಈಗ ಲಾಗೆ ಜಾಯ್ನ್ ಆಗಬೇಕಂತ ಇರ್ತೀರಾ. ಸೊ ನೀವು ಯಾರನ್ನ ಕೇಳಿ ಲೆಕ್ಚರರ್ಸ್ ಆಗಿರ್ಬೋದು, ಅಡ್ವೊಕೇಟ್ಸ್ ಆಗಿರ್ಬೋದು, ಸೊ ಎಲ್ಲ ಸಜೆಸ್ಟ್ ಮಾಡೋದೇನೆಂದರೆ ಬೇರ್ ಆಕ್ಟ್ ಓದಿ ಅಂತ. ಬಟ್ ಬೇರ್ ಆಕ್ಟ್ ಅಂದರೆ ಏನು? ಸೊ ವೆರಿ ಸಿಂಪಲ್ಲು. ಇದ್ರ ಬಗ್ಗೆ ನಿಮಗೆ ಗೊತ್ತಿದೆ, ಬಟ್ ಆದರೂ ಈ ಬೇರ್ ಆಕ್ಟ್ ಅನ್ನೋ ವರ್ಡ್ ಗೊತ್ತಿಲ್ಲ ನಿಮಗೆ. ಸೊ ಹಾಗಾಗಿ ನಿಮಗೆ ಇದು ಕಾಂಪ್ಲಿಕೇಟ್ ಅಂತ ಅನ್ಸುತ್ತೆ. ಸೊ ಬೇರ್ ಆಕ್ಟ್ ಅಂದರೆ ನಮ್ಮ ದೇಶದಲ್ಲಿರೋ ಎಲ್ಲ ಕಾನೂನುಗಳೇನಿದೆ, ಸೊ ಅದು ಲೆಜಿಸ್ಲೇಚರಿಂದ ಏನು ಪಾಸ್ ಆಗುತ್ತೆ, ಸೊ ಪಾಸ್ ಆಗಿ ಬರೋವಂಥ ಆ್ಯಕ್ಟ್ಗಳನ್ನ ಎಕ್ಸಾಕ್ಟ್ ವರ್ಡ್ಸ್ ಟೆಕ್ಸ್ಟ್ ಏನಿರುತ್ತೆ, ಸೊ ಇದನ್ನು ಬೇರ್ ಆಕ್ಟ್ ಅಂತ ಕರಿತೀವಿ. ಅಲ್ಲಿ ನಿಮಗೆ ಯಾವುದೇ ಎಕ್ಸ್ಪ್ಲನೇಷನ್ ಆಗಿರ್ಬೋದು, ಕಮೆಂಟ್ಸ್ ಆಗಿರ್ಬೋದು, ಕೇಸ್ ಲಾಸ್ ಆಗಿರ್ಬೋದು ಏನೂ ಇರೋದಿಲ್ಲ. ಜಸ್ಟು ಆ್ಯಕ್ಟ್ ಹೇಗೆ ಪಾಸ್ ಆಗಿರುತ್ತೆ, ಸೊ ಅದೇ ರೀತಿ ಇರುತ್ತೆ. ಸೊ ಅದನ್ನು ಓದಿ ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಆಗುತ್ತೆ, ಯಾಕಂದರೆ ಒಂದೇ ಸಲ ನಿಮಗೆ ಅರ್ಥ ಆಗೋದಿಲ್ಲ. ಸೊ ಈ ಬೇರ್ ಆ್ಯಕ್ಟ್ಗಳನ್ನ ಅರ್ಥ ಮಾಡ್ಕೋಬೇಕು ಅಂದರೆ ನೀವು ಕೇಸ್ ಲಾಸು, ಜಡ್ಜ್ಮೆಂಟ್ಸ್ಗಳನ್ನ ಓದಬೇಕು, ಟೆಕ್ಸ್ಟ್ ಬುಕ್ಗಳನ್ನ ಓದಬೇಕು, ಮತ್ತು ಟೀಚರ್ಸ್ ಏನು ಪಾಠ ಮಾಡ್ತಾರೆ ಅದನ್ನು ಕೇಳಬೇಕು, ಮತ್ತು ಯೂಟ್ಯೂಬಲ್ಲೂ ನಿಮಗೆ ತುಂಬಾ ವೀಡಿಯೋಸ್ಗಳು ಸಿಗುತ್ತೆ. ಸೊ ಅದನ್ನು ಕೂಡ ನೋಡೋದ್ರಿಂದ ನಿಮಗೆ ಅರ್ಥ ಆಗುತ್ತೆ. ಸೊ ಈ ಬೇರ್ ಆ್ಯಕ್ಟ್ಗಳು ನನ್ನ ಹತ್ರ ತುಂಬಾ ಇದೆ. ಈ ರೀತಿ ನಿಮಗೆ ಬುಕ್ಸ್ಗಳು ಸಿಗುತ್ತೆ, ನೀವು ಪರ್ಚೇಸ್ ಕೂಡ ಮಾಡ್ಬೋದು. ಇಲ್ಲ ನನಗೆ ಫ್ರೀ ಆಗಬೇಕು ಅಂತ ಅಂದರೆ, ಇನ್ನೊಂದು ವಿಷಯ, ನಮ್ಮ ದೇಶದಲ್ಲಿರೋ ಕಾನೂನುಗಳು ಎಲ್ಲ ಪ್ರತಿಯೊಬ್ಬ ನಾಗರಿಕನಿಗೂ ತಿಳಿದಿರಬೇಕು. ಸೊ ಹಾಗಾಗಿ ನಮ್ಮ ಕಾನೂನುಗಳನ್ನ ಎಲ್ಲೂ ಯಾರಿಗೂ ಗೊತ್ತಿಲ್ಲದಿರೋ ರೀತಿ ಬಚ್ಚಿಟ್ಟಿರೋದಿಲ್ಲ. ಸೊ ನಮ್ಮ ಅಫಿಷಿಯಲ್ ಗೆಜೆಟಲ್ಲಿ ಏನು ನೋಟಿಫೈ ಆದ ತಕ್ಷಣ ಕಾನೂನು ಜಾರಿಗೆ ಬರುತ್ತೆ. ಸೊ ಬಂದ ತಕ್ಷಣ ಅದು ಎಲ್ಲರಿಗೂ ತಲುಪಿದೆ ಅಂತಲೇ ಅರ್ಥ. ಅದನ್ನು ತಿಳ್ಕೊಂಡು ಓದೋದು ನಮಗೆ ಬಿಟ್ಟಿದ್ದು. ಸೊ ನೀವು ಗೂಗಲ್ಗೆ ಹೋಗಿ ಇಂಡಿಯಾ ಕೋಡ್ ಅಂತ ವೆಬ್ಸೈಟ್ ಇದೆ, ಅಲ್ಲಿ ನಿಮಗೆ ಎಲ್ಲ ಎಲ್ಲ ಆ್ಯಕ್ಟ್ಗಳು ನಿಮಗೆ ಸಿಗುತ್ತೆ. ಸೊ ನೀವು ಆ್ಯಕ್ಟ್ ನೇಮ್ ಹಾಕಿ ಸರ್ಚ್ ಮಾಡಬೇಕು ಅಷ್ಟೇ. ಉದಾಹರಣೆಗೆ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅಂತ ಟೈಪ್ ಮಾಡಿದ್ರೆ ನಿಮಗೆ ಕಾನ್ಸ್ಟಿಟ್ಯೂಷನ್ PDF ಸಿಗುತ್ತೆ. ಭಾರತೀಯ ನ್ಯಾಯ ಸಂಹಿತ ಅಂತ ಹೇಳಿದ್ರು ಸಿಗುತ್ತೆ. ಇಂಡಿಯನ್ ಕಾಂಟ್ರಾಕ್ಟ್ ಆಗಿರ್ಬೋದು, CPC ಆಗಿರ್ಬೋದು, ಪ್ರತಿಯೊಂದು ಆ್ಯಕ್ಟ್ಗಳು ನಿಮಗೆ ಸುಲಭವಾಗಿ ನಿಮ್ಮ ಫೋನಲ್ಲೇ ಸಿಗುತ್ತೆ. ಸೊ ಅದನ್ನು ನೀವು ಡೌನ್ಲೋಡ್ ಮಾಡಿ ಮೊಬೈಲಲ್ಲೇ ಇಟ್ಕೊಂಡೇ ಓದ್ಬೋದು, ಅಥವಾ ಲ್ಯಾಪ್ಟಾಪಲ್ಲಿ ಇಟ್ಕೊಂಡು ಓದ್ಬೋದು, ಅಥವಾ ಈ ರೀತಿ ಪ್ರಿಂಟ್ ಕೂಡ ತೊಗೋಬೋದು. ಇನ್ನೂ ಬೆಸ್ಟ್ ಅಂದರೆ ಈ ರೀತಿ ಬುಕ್ಸ್ ಕೂಡ ತೊಗೋಬೋದು. ಸೊ ಈ ರೀತಿ ಬುಕ್ಸ್ಗಳೆಲ್ಲ ಲಾ ಸ್ಟೂಡೆಂಟ್ಸ್ಗೆ ಮತ್ತು ನಮಗೆ ಯೂಸ್ ಆಗುತ್ತೆ, ಯಾಕಂದರೆ ನಾವು ರೆಗ್ಯುಲರಾಗಿ ಇದನ್ನು ಉಪಯೋಗಿಸ್ತೀವಿ, ನಾವು ಇದ್ರ ಮೇಲೆ ರಿಲೇ ಆಗಿರ್ತೀವಿ. ಹಾಗಾಗಿ ಈ ಸಾಮಾನ್ಯ ಜನಗಳು ನಾವು ತಿಳ್ಕೋಬೇಕು ಅಂದರೆ ನೀವು PDF ತೊಗೋಬೋದು, ಬುಕ್ಸು ತೊಗೋಬೋದು, ಈ ರೀತಿ ಜೆರಾಕ್ಸ್ ಕೂಡ ತೊಗೋಬೋದು. ಸೊ ಎಲ್ಲ ಆ್ಯಕ್ಟ್ಗಳು ನೀವು ದುಡ್ಡು ಕೊಟ್ಟೆ ಪರ್ಚೇಸ್ ಮಾಡಬೇಕು ಅಂತ ಏನಿಲ್ಲ, ಜಸ್ಟ್ ನೀವು ಡೌನ್ಲೋಡ್ ಮಾಡಿ ಇಟ್ಕೋಬೋದು. ಸೊ ಎಲ್ಲ ಆ್ಯಕ್ಟ್ಸ್ಗಳು ನಿಮಗೆ ಫ್ರೀಯಾಗೆ ಸಿಗುತ್ತೆ. ಸೊ ನಮ್ಮ ಲೀಗಲ್ ಸಿಸ್ಟಮ್ ಏನಿದೆ ಅದರ ಬ್ಯಾಕ್ ಬೋನ್ ಅಂತ ಕರೆಯೋದೇ ಈ ಆ್ಯಕ್ಟ್ಗಳು. ಸೊ ಈ ಕೋರ್ಟ್ಗಳಲ್ಲಿ ಜಡ್ಜ್ಮೆಂಟ್ ಬರೆಯೋದಾಗಿರ್ಬೋದು, ಈ ಲಾಯರ್ಸ್ಗಳು, ಅಡ್ವೊಕೇಟ್ಸ್ಗಳು ಏನು ವಾದ ಮಾಡ್ತಾರೆ, ಇದೆಲ್ಲ ಈ ಟೆಕ್ಸ್ಟ್ ಏನಿರುತ್ತೆ, ಈ ಆ್ಯಕ್ಟ್ಗಳು, ಸೆಕ್ಷನ್ಗಳೇನಿರುತ್ತೆ, ಸೊ ಅದರ ಮೇಲೇ ಡಿಪೆಂಡ್ ಆಗಿರೋದು. ಸೊ ಜಡ್ಜ್ಮೆಂಟ್ಸ್ಗಳಾಗಿರ್ಬೋದು, ಇಂಟರ್ಪ್ರಿಟೇಷನ್ ಆಗಿರ್ಬೋದು, ಮತ್ತು ನಮ್ಮ ಕಾಲೇಜಲ್ಲಿ ಲೆಕ್ಚರರ್ಸ್ ಏನು ಪಾಠ ಮಾಡ್ತಾರೆ ಎಲ್ಲ ಡಿಫ್ರೆಂಟ್ ಆಗಿರ್ಬೋದು, ಆದರೆ ನಮ್ಮ ಮೂಲ ಏನಂದರೆ ಅದು ಬೇರ್ ಆ್ಯಕ್ಟ್ಸು. ಸೊ ಯಾವುದೇ ಒಂದು ಕೇಸ್ನ ನೀವು ವಾದ ಮಾಡಬೇಕು, ಆರ್ಗ್ಯೂ ಮಾಡಬೇಕಂದ್ರೆ ನೀವು ಈ ಕಾನ್ಸ್ಟಿಟ್ಯೂಷನ್ ಅಥವಾ ಈ ಆ್ಯಕ್ಟ್ಸ್ಗಳೇನಿದೆ, ಸೊ ಅಲ್ಲಿರೋ ಸೆಕ್ಷನ್ಸು ಮತ್ತು ಆರ್ಟಿಕಲ್ಸ್ ಮೇಲೆ ನೀವು ರಿಲೇ ಆಗಿರ್ತೀರ. ಸೊ ಅದು ತುಂಬಾ ಬೇಸಿಕ್ಕು. ಸೊ ಅದನ್ನೇ ನಾವು ಬೇರ್ ಆ್ಯಕ್ಟ್ ಅಂತ ಕರೆಯೋದು. ಸೊ ಇದನ್ನು ನೀವು ಓದಿ ಅರ್ಥ ಮಾಡ್ಕೋಬೇಕು ಅಂದರೆ ನೀವು ಟೆಕ್ಸ್ಟ್ ಬುಕ್ಗಳನ್ನ ರೆಫರ್ ಮಾಡಬೇಕು, ಜಡ್ಜ್ಮೆಂಟ್ಸ್ಗಳನ್ನ ಓದಬೇಕು, ಮತ್ತು ಈ ಆ್ಯಕ್ಟ್ಸ್ಗಳಲ್ಲಿ ಇರುವಂಥ ಸೆಕ್ಷನ್ಸ್ ಆಗಿರ್ಬೋದು, ಆರ್ಟಿಕಲ್ಸ್ ಆಗಿರ್ಬೋದು, ಇದನ್ನು ಇಂಟರ್ಪ್ರೇಟ್ ಮಾಡೋದು ಜಡ್ಜಸ್ಗಳು. ಸೊ ಪ್ರತಿಯೊಂದು ಜಡ್ಜ್ಮೆಂಟಲ್ಲೂ ಅವರು ಈ ಸೆಕ್ಷನ್ ಏನು ಹೇಳುತ್ತೆ, ಅದು ಯಾರಿಗೆ ಅನ್ವಯ ಆಗುತ್ತೆ, ಯಾರಿಗೆ ಅನ್ವಯ ಆಗೋದಿಲ್ಲ ಅನ್ನೋದ್ರ ಬಗ್ಗೆ ಹೇಳಿರ್ತಾರೆ. ಸೊ ಹಾಗಾಗಿ ಜಡ್ಜ್ಮೆಂಟ್ಸ್ನ ಓದೋದು ತುಂಬಾ ಮುಖ್ಯ ಆಗುತ್ತೆ. ಇದಿಷ್ಟೇ ಬೇರ್ ಆ್ಯಕ್ಟ್ಸ್ ಅಂತ ಅಂದರೆ. ಸೊ ಯಾರು ಸ್ಟೂಡೆಂಟ್ಸ್ ಇದ್ದೀರಾ, ಲಾ ಸ್ಟೂಡೆಂಟ್ಸ್ ಇದ್ದೀರಾ, ಸೊ 3 years ಲಾ ಸ್ಟೂಡೆಂಟ್ಸ್ಗಳಿಗೆ ಫಸ್ಟ್ ಸೆಮ್ಮಿಂದಾನೆ ನಿಮಗೆ ಆ್ಯಕ್ಟ್ಸ್ಗಳನ್ನ ಓದೋದಕ್ಕೆ ಶುರು ಮಾಡ್ತೀರಾ. ಸೊ ಫಸ್ಟ್ ಟೈಮಲ್ಲೇ ನೀವು ಕಾನ್ಸ್ಟಿಟ್ಯೂಷನ್ ಆಗಿರ್ಬೋದು, BNS ಆಗಿರ್ಬೋದು, ಹಿಂದೂ ಲಾ ಆಗಿರ್ಬೋದು, ಇಂಡಿಯನ್ ಕಾಂಟ್ರಾಕ್ಟ್ ಆಗಿರ್ಬೋದು, ಮತ್ತು ಮೋಟಾರ್ ವೆಹಿಕಲ್ ಆ್ಯಕ್ಟು, ಇನ್ನು ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ ಓದ್ತೀರಾ. ಸೊ ಇದ್ರ ಜೊತೆಗೆ ಟಾಟ್ ಅನ್ನೋ ಸಬ್ಜೆಕ್ಟ್ ಕೂಡ ಇರುತ್ತೆ. ಸೊ ಅದರಲ್ಲಿ ಯಾವುದೇ ರೀತಿ ಈ ರೀತಿ ಆ್ಯಕ್ಟ್ಸ್ಗಳು ಬರೋದಿಲ್ಲ. ಬಟ್ ಯಾರು 5 years ಲಾ ಸ್ಟೂಡೆಂಟ್ಸ್ ಇರ್ತೀರಾ, ಸೊ ನಿಮಗೆ ಫಸ್ಟ್ ಸೆಮ್, ಸೆಕೆಂಡ್ ಸೆಮ್ಮಲ್ಲಿ ನೀವು ಯಾವುದೂ ಆ್ಯಕ್ಟ್ಗಳನ್ನ ಓದೋದಿಲ್ಲ. ಸೊ ನೀವು BCom, BA LLB, BCom LLB ಅಥವಾ BBA LLB ಆಗಿದ್ದರೆ ಬೇಸಿಕ್ ನಿಮ್ಮದು BCom BA ಏನಿರುತ್ತೆ ಅದರ ರಿಲೇಟೆಡ್ ನೀವು ಸಬ್ಜೆಕ್ಟ್ಸ್ ಇರುತ್ತೆ,
ಅದ್ರ ಜೊತೆಗೆ 1 ಅಥವಾ 2 ಲಾ ಸಬ್ಜೆಕ್ಟ್ಸ್ ಇರುತ್ತೆ. ಸೊ ಅದರಲ್ಲಿ ನಿಮಗೆ ಪೂರ್ತಿ ಅಂದರೆ ಎಲಾಬೊರೇಟ್ ಆಗಿರೋದಿಲ್ಲ. ಸೊ ಬೇಸಿಕ್ಸ್ ಕಾನ್ಸೆಪ್ಟ್ಸ್ ಇರುತ್ತೆ. ಅಂದರೆ ಲಾ ಅಂದರೆ ಏನು, ಅಂದರೆ ಕಾನ್ಸ್ಟಿಟ್ಯೂಷನ್ ಅಂದರೆ ಏನು, ಈ ರೀತಿ ನಿಮಗೆ ಇರುತ್ತೆ. ಸೊ ಫಸ್ಟ್ ಇಯರಲ್ಲೇ ನೀವು ಈ ಆ್ಯಕ್ಟ್ಸ್ಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ. ಇನ್ ಕೇಸ್ ನನಗೆ ತುಂಬ ಇಂಟ್ರೆಸ್ಟ್ ಇದೆ, ನಾನು ಕಲಿಬೇಕು ಅಂತ ಇದ್ದರೆ ನೀವು ಕಾನ್ಸ್ಟಿಟ್ಯೂಷನ್ನಿಂದನೇ ಶುರು ಮಾಡಿ. ಕಾನ್ಸ್ಟಿಟ್ಯೂಷನ್ನ ನಿಮ್ಗೆ ಯಾವ ಭಾಷೆಲಿ ಅರ್ಥ ಆಗುತ್ತೆ ಆ ಭಾಷೆಯಲ್ಲಿ ಓದಿ. PDF ಸಿಗುತ್ತೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಅದನ್ನು ಓದೋಕ್ಕೆ ಶುರು ಮಾಡಿ. ಅದ್ರ ರಿಲೇಟೆಡ್ ಜಡ್ಜ್ಮೆಂಟ್ಸ್ಗಳನ್ನ ಹುಡುಕಿ. ನೀವು ಗೂಗಲ್ ಇರೋದ್ರಿಂದ ಇವಾಗ ನಿಮಗೆ ತುಂಬಾ ಆಪರ್ಚುನಿಟೀಸ್ ಇದೆ. ನೀವು ಎಲ್ಲೂ ಹೋಗಬೇಕಾಗೇ ಇಲ್ಲ. ನೀವು ಮನೇಲಿ ಕೂತ್ಕೊಂಡೆ ಎಲ್ಲನೂ ಕಲಿಬೋದು. ಸ್ಪೆಷಲಿ ಲಾ ಅಂತ ಬಂದಾಗ ನಿಮಗೆ ರಿಸೋರ್ಸಸ್ಸು ತುಂಬಾ ಇದೆ, ತುಂಬಾ ಸಿಗುತ್ತೆ. ಸೊ ನಮಗೆ ಓದಿ ಅರ್ಥ ಮಾಡ್ಕೊಳ್ಳೋವಂಥ ಕೆಪಾಸಿಟಿ ಇರಬೇಕು ಅಷ್ಟೇ. ಸೊ ಕಾನ್ಸ್ಟಿಟ್ಯೂಷನ್ ನಮ್ಮ ಭಾರತದ ಮೂಲ ಕಾನೂನು. ಸೊ ನಮ್ಮ ದೇಶದಲ್ಲಿರೋ ಎಲ್ಲ ಕಾನೂನುಗಳು ನಮ್ಮ ಕಾನ್ಸ್ಟಿಟ್ಯೂಷನ್ ಆಧಾರದ ಮೇಲೆ ಆಗಿರೋದು. ಸೊ ಹಾಗಾಗಿ ನೀವು ಕಾನ್ಸ್ಟಿಟ್ಯೂಷನ್ನ ಓದಿ ತಿಳ್ಕೊಂಡ್ರೆ ತುಂಬಾ ತಿಳ್ಕೊತೀರಾ. ಸೊ ಹಾಗಾಗಿ ಯಾರು ಇನ್ನೂ ಕಾಲೇಜ್ ಸ್ಟಾರ್ಟ್ ಆಗಿಲ್ಲ, ನಾನು ಈಗಲಿಂದನೇ ಓದಿಸೋಕೆ ಶುರು ಮಾಡಬೇಕಂದ್ರೆ ಕಾನ್ಸ್ಟಿಟ್ಯೂಷನಿಂದ ಸ್ಟಾರ್ಟ್ ಮಾಡಿ. ಜೊತೆಗೆ ಡೈಲಿ ನ್ಯೂಸ್ ಪೇಪರಲ್ಲಿ ನಿಮಗೆ ಜಡ್ಜ್ಮೆಂಟ್ಸ್ ಬರ್ತಿರುತ್ತೆ. ಸೆಕ್ಷನ್ಸ್ಗಳ ಬಗ್ಗೆ ನಿಮಗೆ ಕೇಸಸ್ಗಳಿರುತ್ತೆ. ಸೊ ಅದನ್ನು ಓದೋದ್ರಿಂದ ನೀವು ತಿಳ್ಕೊತೀರಾ. ಈ ಬೇರ್ ಆ್ಯಕ್ಟ್ಸ್ಗಳನ್ನ ನೀವು ಓದಿದ ತಕ್ಷಣ ನಿಮಗೆ ಅರ್ಥ ಆಗೋದಿಲ್ಲ. ಈವನ್ ನಾವು 1 ವರ್ಷದಿಂದನೂ ಓದ್ತಾ ಇರ್ಬೋದು, ಬಟ್ ನಮಗೂ ತುಂಬಾ ಡಿಫಿಕಲ್ಟ್ ಅನಿಸುತ್ತೆ. ಸೊ ಅದನ್ನು ಅರ್ಥ ಮಾಡ್ಕೋಬೇಕಂದ್ರೆ ನಾವು ಜಡ್ಜ್ಮೆಂಟ್ಸು ಮತ್ತು ಟೆಕ್ಸ್ಟ್ ಬುಕ್ಸು ಇದೆಲ್ಲನೂ ಓದಿದ್ರೆ ಮಾತ್ರ ಅರ್ಥ ಆಗೋದು. ಸೊ ಇದಿಷ್ಟು ಬೇರ್ ಆ್ಯಕ್ಟ್ಗಳ ಬಗ್ಗೆ. ಸೊ ನಿಮಗೆ ಏನೇ ಡೌಟ್ಸ್ ಇದ್ರೂ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು. ಮತ್ತು ನಂದು ಇನ್ಸ್ಟಾಗ್ರಾಮಲ್ಲಿ ಕೂಡ ನೀವು ಫಾಲೋ ಮಾಡ್ಬೋದು. ಸೊ ಅಲ್ಲಿ ಕೆಲವೊಂದು ಆ್ಯಕ್ಟಿವಿಟೀಸ್ಗಳು ಅಂದರೆ ಈ ಕೇಸ್ ಲಾ ಪ್ರಾಬ್ಲಮ್ಸ್ಗಳೇನಿರುತ್ತೆ ಅದನ್ನು ಈಸಿಯಾಗಿ ಅರ್ಥ ಮಾಡ್ಕೊಳ್ಳೋ ರೀತಿ ನಾನು ಪೋಸ್ಟ್ಗಳನ್ನು ಕೂಡ ಹಾಕ್ತೀನಿ. ಸೊ ಯಾರು ಸ್ಟೂಡೆಂಟ್ಸ್ ಇದ್ದೀರಾ, ಸೊ ನೀವು ಯೂಸ್ ಆಗುತ್ತೆ ಅಂದರೆ ನೀವು ಅಲ್ಲೂ ಕೂಡ ನನ್ನ ಫಾಲೋ ಮಾಡ್ಬೋದು. ಸೊ ಇದಿಷ್ಟು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು. ಬಾಯ್ ಬಾಯ್.